NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪ್ರಿಯ ವೀಕ್ಷಕರೇ, NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಒಂದೆಡೆ ಹೆಣ್ಣು ದೇವನೆಂದು ಪೂಜಿಸುವ ನಾಡು, ಮತ್ತೊಂದೆಡೆ ಅದೇ ಹೆಣ್ಣಿನ ಮೇಲೆ ಸಂಶಯದ ಹುತ್ತ ಬೆಳೆಸಿ ಕಿರುಕುಳ ನೀಡುವ ವಿಕೃತಿ. ಗರ್ಭಿಣಿ ಎಂಬ ಕರುಣೆಯೂ ಇಲ್ಲದೆ ಹೆತ್ತ ಮಗುವಿನ ಮೇಲಾಣೆ ಬೆಲೆ ನೀಡದೆ ಪತ್ನಿಯ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅವಳು 9 ತಿಂಗಳ ಗರ್ಭಿಣಿ. ಇನ್ನೇನು ಕೆಲವು ದಿನಗಳಲ್ಲಿ ತಾಯ್ತನದ ಸಂಭ್ರಮ ಅನುಭವಿಸಬೇಕಾಗಿದ್ದವಳು. ಆದರೆ ಆ ಮನೆಯಲ್ಲಿ ಖುಷಿ ಸಂಭ್ರಮದ ಬದಲು ಸಂಶಯದ ಬೆಂಕಿ ಉರಿಯುತ್ತಿತ್ತು. ಉತ್ತರ ಪ್ರದೇಶದ ಮೂಲದ ಗೃಹಿಣಿಯ ಬದುಕು ಈಗ ಬೀದಿಗೆ ಬಿದ್ದಿದೆ. 8 ವರ್ಷಗಳ ಹಿಂದೆ ಅನುರಾಗ್ ಪಾಂಡೆ ಎಂಬುವನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಮಹಿಳೆಗೆ ಮದುವೆಯ ಆರಂಭದ 4 ವರ್ಷ ಎಲ್ಲವೂ ಸರಿಯಾಗಿಯೇ ಇತ್ತು. ಸಂಸಾರವೂ ಕೂಡ ಸುಂದರವಾಗಿ. ಆದರೆ ಯಾವಾಗ ಗಂಡನ ತಲೆಯಲ್ಲಿ ಸಂಶಯದ ಬೀಜ ಬಿತ್ತಲ್ಪಟ್ಟಿತೋ ಅಂದಿನಿಂದ ಆಕೆಗೆ ಸಂಕಷ್ಟ ಶುರುವಾಗಿದೆ. ಮೊದಲ ಬಾರಿ ಮಹಿಳೆ ಗರ್ಭಿಣಿಯಾಗಿದ್ದಾಗ ಪತಿ ಅನುರಾಗ್ ಅನೈತಿಕ ಸಂಬಂಧ ಆರೋಪ ಮಾಡಿ ಹಲ್ಲೆ ನಡೆಸಿದ್ದ. ಗಂಡು ಮಗು ಹುಟ್ಟಿದ ನಂತರ ಎಲ್ಲವೂ ಸರಿ ಹೋಗಬಹುದು ಎಂದು ಆಕೆ ಸಹಿಸಿಕೊಂಡಿದ್ದಳು. 2ನೇ ಬಾರಿ ಗರ್ಭಿಣಿಯಾದಾಗ ಆದರೆ ಕಿರುಕುಳ ಮಾತ್ರ ನಿಂತಿರಲಿಲ್ಲ. ಪತಿಯ ಕ್ರೌರ್ಯ ಮಿತಿ ಮೀರಿತು. 9 ತಿಂಗಳು ಗರ್ಭಿಣಿಯಾಗಿದ್ದಾಗ ಪತಿ ಅನುರಾಗ್ ಮಾತ್ರವಲ್ಲದೆ ಅತ್ತೆ ರಾಣಿ ಮತ್ತು ಮಾವ ರಾಮ್ ಪ್ರಸಾದ್ ಕೂಡ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂತೆ. ಹೀಗೆ ಗಂಡನಿಂದ ಕಿರುಕುಳ ಅನುಭವಿಸಿದ ಆಕೆ ಜೀವವನ್ನಾದರೂ ಉಳಿಸ್ಕೊಳ್ಳೋಣ ಅಂತ ತವರ ಮನೆಗೆ ಓಡಿ ಹೋಗಿದ್ದಾಳೆ. ಆದರೆ ಗಂಡನ ಆಜ್ಞೆಯಂತೆ 2ನೇ ಮಗು ಹುಟ್ಟಿದ 4 ದಿನಕ್ಕೆ ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾಳೆ. ಆದರೆ ಕ್ರೂರಿಗಳಿಗೆ ಕಂದಮ್ಮನ ಮೇಲೂ ಕರುಣೆ ಬರಲಿಲ್ಲ. ಹಸುಗೂಸಿನ ಮುಂದೆ ಆಕೆಯನ್ನು ಥಳಿಸಿ ಹೊರದು ಬಿದ್ದರಂತೆ. ಸದ್ಯ ನ್ಯಾಯಕ್ಕಾಗಿ ನೊಂದ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾಳೆ. ಬೆಂಗಳೂರು ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಒಟ್ನಲ್ಲಿ ಸಂಶಯ ಅನ್ನೋ ಪೆಡಂಭೂತಕ್ಕೆ ಸುಂದರವಾಗಿದ್ದ ಸಂಸಾರ ಬೀದಿಗೆ ಬಿದ್ದದ್ದು ಮಾತ್ರ ದುರಂತದ ವಿಚಾರ. ಇಂಥ ಮತ್ತಷ್ಟು ಸುದ್ದಿಗಳಿಗಾಗಿ, ಮಾಹಿತಿಗಳಿಗಾಗಿ NCIB ಟೈಮ್ಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.